ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ತೂತಾ ವ್ಲಾಗ್ಸ್. ಇವತ್ತು ಚಾಲೆಂಜ್ ಏನು ಅಂತ ಅಂದರೆ, ಮಣಿ ನಾನು ಇಬ್ಬರು ಸೇರಿ ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಪಾನಿಪುರಿ ಚಾಲೆಂಜ್ ಎಲ್ಲ ರೆಡಿಮೇಡ್ ತಂದುಬಿಟ್ಟು ಅದನ್ನು ನಾವು ಅಂದರೆ ಪ್ರಿಪೇರ್ ಮಾಡಿಬಿಟ್ಟು ಮತ್ತೆ ಚಾಲೆಂಜ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಬಟ್ ಹೆಂಗ್ ಪ್ರಿಪೇರ್ ಮಾಡ್ತೀನಿ ಅನ್ನೋದು ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಹೆಂಗ್ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಪಾನಿಪುರಿ ಯಾವ ತರ ಪ್ರಿಪೇರ್ ಮಾಡೋದಂತ ನಮ್ಮ ಮಿಸ್ಸಸ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ. ಪಾನಿಪುರಿ ಕಿಟ್ ತರೋಣ ಅಂತ ಹೋಗಿತ್ತು. ಬಟ್ ನಮ್ಗೇನಾಯ್ತು ಅಂದ್ರೆ ಪಾನಿಪುರಿ ಕಿಟ್ ಚಾಲೆಂಜ್ ಮಾಡೋದಕ್ಕೆ ತುಂಬಾ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು 1 kg ಪ್ಯಾಕೆಟ್ ಬರುತ್ತಲ್ವಾ, ಇದು ನೋಡಿ 1 kg ಪ್ಯಾಕೆಟ್ ತಂದೆ. ಯಾಕೆಂದ್ರೆ ಚಾಲೆಂಜ್ಗೆ ತುಂಬಾ ಜಾಸ್ತಿ ಇರಬೇಕು ಅಂತ ಅಂದ್ಬಿಟ್ಟು 1 kg ಪ್ಯಾಕೆಟ್ ತಂದಿದ್ದೀನಿ. ಮತ್ತೆ ಹಂಗೆ ಪಾನಿ ನಾನು ಸ್ವಂತ ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಏನಾಯ್ತು ಅಂತಂದ್ರೆ ಪೂರಿ ತರಕ್ ಹೋದಾಗ ಇದು ಕೂಡ ನನಗೆ ಕಾಣಿಸ್ತು, ಎವರೆಸ್ಟ್ ಅವ್ರದ್ದು ಪಾನಿಪುರಿ ಮಸಾಲ ಅಂತ. ಇದು ಕೂಡ ಯಾವ ತರ ಇರುತ್ತೆ ಅಂತಂದ್ರೆ ಈ ತರ ಇರುತ್ತೆ. ಇದನ್ನ ಎಣ್ಣೆಯಲ್ಲಿ ಹಾಕಿದ್ರೆ ಉಬ್ಬಿಕೊಳ್ಳುತ್ತೆ. ಅದಕ್ಕೆ ಈ ತರ ಜಾಸ್ತಿ ತುಂಬಾ 1 kg ತಗೊಂಬಂದೆ ನಾನು. ಇದು ನೋಡ್ರಿ ಈ ತರ ಇರುತ್ತೆ. ಆಕ್ಚುಲಿ ಇನ್ನೂ ಎಣ್ಣೆ ಕಾದಿಲ್ಲ. ಎಣ್ಣೆ ಕಾದ್ರೆ ಹಂಗೆ ಅದು ಉಬ್ಬತ್ತೆ. ನೋಡೋಣ, ಒಂದ್ ಹಾಕಿ ಟೆಸ್ಟ್ ಮಾಡ್ತಾ ಇದೀನಿ. ಅದೇನಾದ್ರೂ ಸಕ್ಸಸ್ ಆದ್ರೆ ಹಿಂದೆನೆ ಮಿಷನ್ ಸಕ್ಸಸ್. ಇವಾಗ ಎಣ್ಣೆ ಕಾದಿದೆ, ಒಂದ್ ಹಾಕಿದೆ, ಪೂರಿ ಚೆನ್ನಾಗಿ ಬಂತು. ಇವಾಗ ಅದ್ರ ಜೊತೆಗೆ ನೋಡ್ರಿ ಒಂದ್ 4-5 ಆ ತರ ಹಾಕೊಂತ ಇದೀನಿ. ನೋಡಿ, ಎಣ್ಣೆ ಕಾದಿರೋದಕ್ಕೆ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ತರ ಇವಾಗ ಅದೊಂದೇ ಸರಿನೇ, ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಒಂದೇ ಸರಿನೇ ತೆಗೆದು ಬಿಡ್ತೀನಿ ಎಲ್ಲ. ಮತ್ತೆ ಒಂದು 5-6 ಆ ಥರ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಚಾಲೆಂಜ್ಗೆ ಅಷ್ಟನ್ನು ಹಾಕ್ಕೊಂಡು ನಾನು ಪೂರಿ ರೆಡಿ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಪೂರಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಪೂರಿ ಎಲ್ಲ ರೆಡಿ ಆಗಿದೆ. ನೋಡಿ, ಇಷ್ಟಕ್ಕೇನೆ ಮಣಿ ಸಾಕು ಅಂತ ಇದ್ದಾನೆ. ಇದೇ ಒಂದು 50 ಪೂರಿ ಮೇಲೆ ಇರ್ತವೆ. ಇಷ್ಟೊಂದು ತಿನ್ನಕ್ ಆಗುತ್ತಾ ನಾವು ಚಾಲೆಂಜ್ಗೆ? ನೋಡೋಣ ಇಬ್ರು ಎಷ್ಟು ತಿಂತೀವಿ, ಯಾರು ಜಾಸ್ತಿ ತಿಂತಾರೆ ಅನ್ನೋದು ನೋಡೋಣ. ಇವಾಗ ನಾವು ಸದ್ಯಕ್ಕೆ ಪೂರಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇನ್ನ ಮಸಾಲೆ ಎಲ್ಲ ಪಾನಿ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದು ಮಾಡೋಣ ಬನ್ನಿ. ಸೊ ಆಲೂಗಡ್ಡೆ ಬೈಸ್ಕೊಂಡಿದ್ವಿ. ಸೊ ಅದನ್ನೆಲ್ಲ ಬಿಸಿನೀರೆಲ್ಲ ಅದು ಚೆಲ್ಲಾಕ್ಬಿಟ್ಟು ಮತ್ತೆ ತಣ್ಣೀರು ಹಾಕೊಂಡು ಅದನ್ನೆಲ್ಲ ಬಿಡಿಸ್ಕೋಬೇಕು ಆಲೂಗಡ್ಡೆನ. ನೋಡಿ ನಂದಿತಾ, ಆಲೂಗಡ್ಡೆ ಎಲ್ಲ ಬೈಸ್ಕೊಂಡಿದ್ದಾಯ್ತು. ಆಲೂಗಡ್ಡೆ ಎಲ್ಲ ಪೀಲ್ ಮಾಡಿರೋದಾಗಿದೆ. ಈಗ ಆಲೂ ಸ್ಮ್ಯಾಶ್ ಮಾಡಬೇಕು. ಆಲೂ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಇವಾಗ ಆಲೂ ಸ್ಮ್ಯಾಶ್ ಮಾಡಿರೋದಾಗಿದೆ. ಈಗ ಉಪ್ಪು ಉದುರಿಸ್ಕೊಂತಾ ಇದ್ದೀನಿ ಅದ್ರ ಮೇಲೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಆಮೇಲೆ ಖಾರದ ಪುಡಿನೂ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ಸಾಕು ಅನ್ನಿಸ್ತಾ ಇದೆ. ಚೂರು ಧನಿಯಾ ಪುಡಿ. ಅಂದರೆ ಈ ಧನಿಯಾ ಪುಡಿ ಅಷ್ಟೊಂದು ಬೇಡ, ನಾನು ಸಜೆಸ್ಟ್ ಮಾಡಲ್ಲ. ಬಟ್ ಧನಿಯಾ ಪುಡಿ ಚೂರು ಹಾಕ್ತಾ ಇದ್ದೀನಿ. ಚೂರು ಗರಂ ಮಸಾಲಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಬೇಡ, ಲಿಟ್ಲ್ ಬಿಟ್ ಎಷ್ಟು ಬೇಕೋ ಅಷ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಅಂದರೆ ಕೈ ತುಂಬ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡಿಕೊಂಡ್ರೆ ಇದಕ್ಕೆ ಈರುಳ್ಳಿನೂ ಕಟ್ ಮಾಡಿ ಹಾಕಬೇಕು. ಇವಾಗ ಬೇಡ, ಲಾಸ್ಟಲ್ಲಿ ಕಟ್ ಮಾಡೋಣ. ಫಸ್ಟ್ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಬೇಡ. ಅವಾಗೆ ಮಾಡಿರೋ ಮಿಕ್ಸಿಗೆ ಈಗ ಈರುಳ್ಳಿ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡಬೇಕಾಯ್ತು. ಚೆನ್ನಾಗಿರುತ್ತೆ. ಅದನ್ನು ಈಗ ಮಿಕ್ಸ್ ಮಾಡೋಣ. ಇದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದು ಪ್ರಿಪೇರ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಪೂರಿ ರೆಡಿ ಇದೆ. ಪೂರಿ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದು ರೆಡಿ ಮಾಡಿದ್ದೀನಿ. ಇದು ಮುಗ್ದಿದೆ. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಎತ್ತಿಡ್ತೀನಿ. ಮತ್ತು ಈಗ ನೆಕ್ಸ್ಟು ಪಾನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ.
ಈಗ ಪೂರಿ ರೆಡಿ ಆಗಿದೆ, ಮತ್ತೆ ಅದ್ರೊಳಗಡೆ ಇಟ್ಕೊಳ್ಳೋ ಆಲೂಗಡ್ಡೆದು ರೆಡಿ ಆಗಿದೆ. ಈಗ ಪಾನಿ ರೆಡಿ ಮಾಡೋಣ. ಪಾನಿ ಮಾಡೋದಕ್ಕೆ ನಾನು ಎವರೆಸ್ಟ್ ಪಾನಿಪುರಿ ಮಸಾಲ ತಂದಿದ್ದೀನಿ. ಪೂರಿ ತಗೊಳಕ್ ಹೋದಾಗ ಇದೊಂದು ತಗೊಂಬಂದಿದ್ದೀನಿ. ಇದು ನೋಡೋಣ ಹೆಂಗಿರುತ್ತೆ ಅಂತ. ನಾನು ಆ್ಯಕ್ಚುಲಿ ಆಗ್ಲೇ ಹೇಳಿದೆ, ನಾನೇ ಪ್ರಿಪೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ. ಬಟ್ ಇದು ತಂದಿದ್ದೀನಿ. ಇದು ಪೌಡ್ರ್ ಹಾಕ್ಬಿಟ್ಟು ವಾಟರ್ ಹಾಕೋದಂತೆ. ನೋಡೋಣ ಹೆಂಗಿರುತ್ತೆ ಅಂತ. ಸಾಲ್ಟು ಖಾರ ಏನಾದರೂ ಕಡಿಮೆ ಇದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ಅಡ್ಜಸ್ಟ್ ಮಾಡ್ತಾ ನಿಮ್ಗೆ ಹೇಳಿ ಇದು ಯಾವ ಥರ ಇದೆ ಅಂತ ನೀವೇ ನೋಡಿ. ನಾನು ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ. ಮಾಡಿ ನೋಡಿ, ಈ ಥರ ಕವರ್ ಬಂದಿದೆ. ಇದಕ್ಕೆ ಇದ್ರ ತುಂಬ ಪಾನಿ, ಈ ಪಾತ್ರೆ ತುಂಬ ಪಾನಿ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿದೆ. ನೈಸ್ ಸ್ಮೆಲ್ ಚೆನ್ನಾಗಿದೆ. ಆಹಾ, ಸೂಪರ್ ಆಗಿದೆ ಸ್ಮೆಲ್ ಮಾತ್ರ. ನೋಡಿ, ಈ ಪಾತ್ರೆಗೆ ಇಷ್ಟ ಹಾಕ್ಕೊಂಡಿದ್ದೀನಿ. ಅದಕ್ಕೆ ವಾಟರ್ ಮಿಕ್ಸ್ ಮಾಡೋಣ. ವಾಟರ್ ಮಿಕ್ಸ್ ಮಾಡಿದಾಗ ಹೆಂಗಾಗುತ್ತೆ ಅನ್ನೋದು ನಾನು ನಿಮ್ಗೆ ನೋಡಿ. ಪೌಡ್ರು ಈ ರೀತಿ ಇದೆ. ಇದಕ್ಕೆ ವಾಟರ್ ಮಿಕ್ಸ್ ಮಾಡೋಣ. ಆಹಾ, ಗುಮ್ಮಂತಾಗ ಆ ಥರ ಅಷ್ಟು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಅದಕ್ಕೆ ಅದನ್ನು ಟೇಸ್ಟ್ ಮಾಡಿಕೊಂಡು, ಏನೂ ಕಡಿಮೆ ಇರೋದ ನಾವು ಎಷ್ಟು ನೀರು ಹಾಕಿದ್ರೂ ಅದ್ರ ತಗ್ಗಟ್ಟಾಗಿ ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಮೆಲ್ ಸಖತ್ತಾಗಿದೆ. ಟೇಸ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಇವಾಗ ಆ ಪಾನಿ ಟೇಸ್ಟ್ ಹೆಂಗಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇದು ನೋಡಿ, ಸ್ವಲ್ಪ ಚೂರು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಚೂರು ಗ್ಲಾಸ್ಗೆ ಹಾಕ್ಕೊತೀನಿ. ಗ್ಲಾಸ್ಗೆ ಹಾಕ್ಕೊಂಡು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಆಹಾ, ಸಖತ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ಇವಾಗ ಎಲ್ಲ ರೆಡಿ ಆಗಿದೆ. ನಾನು ಮಣಿ ಇಬ್ರು ಟೇಸ್ಟ್ ಮಾಡ್ತೀವಿ ಯಾವ ಥರ ಇದೆ ಅಂತ. ನೋಡಿ, ಫಸ್ಟು ಪೂರಿ ಎತ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಗೊತ್ತಿರೋದೆ. ಈ ಥರ ಇದು ಮಾಡಿಕೊಂಡು ಪಲ್ಯ ಇಟ್ಕೊತೀನಿ. ನೋಡಿ, ಅದ್ರ ತುಂಬಿಸ್ಬಿಟ್ಟು ಪಾನಿ ಹಾಕ್ಕೊಂಡು ಹೆಂಗಿದೆ ಒಂದು ಚೀಸ್. ಚೆನ್ನಾಗಿದೆ. ಮನೆಗೂ ಕೊಡ್ತೀನಿ. ಬಾಯ್. ಚೆನ್ನಾಗೈತೆ ಪೂರಿನೂ ಮತ್ತೆ ಮಸಾಲ, ಈ ಪಾನಿ ಎಲ್ಲ ಚೆನ್ನಾಗೈತೆ. ಫ್ರೆಂಡ್ಸ್, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಇಲ್ಲ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನಮಗೂ ಎನ್ಕರೇಜ್ ಸಿಗುತ್ತೆ. ನಾನು ಮಣಿ ಇಬ್ಬರು ಸೇರಿ ವಿಡಿಯೋಸ್ ಮಾಡ್ತೀವಿ. ಓಕೆ, ಬಾಯ್ ಫ್ರೆಂಡ್ಸ್.